ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 19 ಮಾರ್ಚ್ 2024 ಮಂಗಳವಾರ. ಈ ದಿನ ಸೂರ್ಯ ಉದಯ ಬೆಳಗ್ಗೆ 6 ಗಂಟೆ 24 ನಿಮಿಷಕ್ಕೆ ಹಾಗೂ ಸೂರ್ಯ ಅಸ್ತ ಸಂಜೆ 6 ಗಂಟೆ 30 ನಿಮಿಷಕ್ಕೆ. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 4 ಗಂಟೆ 30 ನಿಮಿಷದವರೆಗೆ. ಇನ್ನು ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ಶೋಭಕೃತನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷ. ಈ ದಿನ ದಶಮಿ ತಿಥಿ ಹಾಗೂ ಮಂಗಳವಾರ, ಪುನರ್ವಸು ನಕ್ಷತ್ರ, ಶೋಭನ ಯೋಗ, ತೈತಿಲಕರಣ. ಇನ್ನು ಈ ದಿನದ ದಿನವಿಶೇಷ ಶ್ರೀ ಭಗವತ್ ಚಿಂತನೆ. ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ, ಸ್ನೇಹಿತರೆ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೂ ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ಹಾಗೂ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಈ ದಿನದ 12 ರಾಶಿಗಳ ದಿನದ ನಾವು ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಉಂಟಾಗಲಿದೆ ಹಾಗೂ ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಉಂಟಾಗತಕ್ಕಂಥ ದಿನ. ಸ್ನೇಹಿತರಿಂದ ನಿಮಗೆ ಧನಾಗಮನ ಉಂಟಾಗತಕ್ಕಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ಈ ದಿನದ ಮೇಷರಾಶಿಯವರ ಶುಭ ಸಂಖ್ಯೆ 6, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಮೇಷರಾಶಿಯವರ ಶುಭ ದಿಕ್ಕು ವಾಯವ್ಯ ದಿಕ್ಕು. ಇನ್ನು ಮೇಷರಾಶಿಯವರ ಮನಸ್ಸಿನ ಒಂದು ಅಭೀಷ್ಟಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿ. ವ್ಯಾಪಾರದಲ್ಲಿ ಅಲ್ಪಮಟ್ಟಿನ ಲಾಭ ಉಂಟಾಗತಕ್ಕಂಥ ದಿನ. ಕೋರ್ಟು ವ್ಯವಹಾರಗಳಲ್ಲಿ ನಿಮಗೆ ಜಯಪ್ರಾಪ್ತಿಯಾಗಲಿದೆ. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ದೊರಕುವಂಥ ದಿನ. ಸ್ಥಿರ ಆಸ್ತಿಗಳನ್ನು ಮಾರಾಟ ಮಾಡುವುದಿದ್ದಲ್ಲಿ ಒಳ್ಳೆಯ ದಿನವಾಗಿರತಕ್ಕಂಥ ದಿನ. ದ್ವಿಚಕ್ರ ವಾಹನದಿಂದ ನಿಮಗೆ ಸ್ವಲ್ಪ ಮಟ್ಟಿನ ತೊಂದರೆಯಾಗಬಹುದು. ಎಚ್ಚರಿಕೆಯನ್ನು ಮಾಡಿಕೊಂಡು ಸಂಚಾರ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಷಭ ರಾಶಿಯವರ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿ. ಕೆಲಸಗಳು ಅಂತಿಮಕ್ಕೆ ಬರಲಿವೆ. ಪರಸ್ಥಳವಾದ ಕೆಲಸವಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಹಿರಿಯರಿಂದ ನೆರವು ದೊರಕುವಂಥ ದಿನ. ಸ್ವಲ್ಪ ಮಟ್ಟಿನ ದೇಹದಲ್ಲಿ ಅನಾರೋಗ್ಯಗಳು ಉಂಟಾಗಲಿದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆ ಮುಖ್ಯ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮಿಥುನ ರಾಶಿಯವರ ಈ ದಿನದ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆಯನ್ನು, ಪೂಜೆಯನ್ನು, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ. ಮಾನಸಿಕ ಒತ್ತಡ ಉಂಟಾಗತಕ್ಕಂಥ ದಿನ. ಶರೀರದಲ್ಲಿ ಸ್ವಲ್ಪ ಮಟ್ಟಿನ ಆಲಸ್ಯ ಉಂಟಾಗಲಿದೆ. ಆತಂಕ ಹೆಚ್ಚಾಗುವಂಥ ದಿನ. ಅಕಾಲದಲ್ಲಿ ಭೋಜನ ಮಾಡುವಂಥ ಒಂದು ಯೋಗ ಪ್ರಾಪ್ತಿಯಾಗಲಿದೆ. ಹಾಗೂ ಕರ್ಕಾಟಕ ರಾಶಿಯವರು ಈ ದಿನ ಗ್ರಹದಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿ ಕಮ್ಮಿಯಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗತಕ್ಕಂಥ ದಿನ. ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ.
ಇನ್ನು ಕರ್ಕಾಟಕ ರಾಶಿಯವರ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಒಂದು ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾದೇವಿಯ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ಸಿಂಹರಾಶಿ, ವಿವಾದಗಳು ಉಂಟಾಗತಕ್ಕಂಥ ದಿನ. ಅತಿಯಾದ ನೋವು ನಿಮಗೆ ದಿನ ಕಾಡಲಿದೆ. ದೃಷ್ಟಿದೋಷದಿಂದ ತೊಂದರೆ ಉಂಟಾಗತಕ್ಕಂಥ ದಿನ. ತಾಳ್ಮೆ ತುಂಬ ಅಗತ್ಯ. ಶತ್ರುಬಾಧೆ ಕಾಡಲಿದೆ. ಸ್ವಲ್ಪ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಸಿಂಹರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಹಳದಿ ಬಣ್ಣ. ಸಿಂಹರಾಶಿಯವರ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ರುದ್ರದೇವರ ಆರಾಧನೆ, ರುದ್ರಾಭಿಷೇಕಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿ, ಪರರಿಗೆ ಸಹಾಯ ಮಾಡಲಿದ್ದೀರಿ. ಸಕಲ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಅಡ್ಡಿ ಉಂಟಾಗುವಂಥ ದಿನ. ಆತಂಕ ಉಂಟಾಗತಕ್ಕಂಥ ದಿನ. ಶತ್ರುಗಳಿಂದ ಬಾಧೆ ಕಾಡುವಂಥ ದಿನ. ಉದ್ಯೋಗದಲ್ಲಿ ವರ್ಗಾವಣೆ ಉಂಟಾಗತಕ್ಕಂಥ ದಿನ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಕನ್ಯಾ ರಾಶಿಯವರು ನಾಗದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ತುಲಾ ರಾಶಿ, ಮಾತೃವಿನಿಂದ ಸಹಾಯ ದೊರಕುವಂಥ ದಿನ. ವಾಹನದ ಒಂದು ಸಮಸ್ಯೆ ಉಂಟಾಗಲಿದೆ. ವಾಹನ ರಿಪೇರಿಯಾಗದೆ ನಿಮ್ಮ ಸಮಯ ಹಾಳಾಗುವಂಥ ದಿನ. ದುಷ್ಟ ಜನರ ಸಹವಾಸವನ್ನು ಮಾಡದೇ ಇರುವುದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟನ್ನು ತಂದುಕೊಡಲಿದೆ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕಂದು ಬಣ್ಣ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ವಿಶೇಷ ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಉತ್ತಮ. ಇನ್ನು ವೃಶ್ಚಿಕ ರಾಶಿ, ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ದಿನ. ಸುಳ್ಳು ಮಾತನಾಡುವಂಥ ದಿನ. ನೆಮ್ಮದಿ ಇಲ್ಲದೆ ಜೀವನ ಮಾಡುವಂಥ ದಿನವಾಗಿರಲಿದೆ. ವಾಸಗೃಹದಲ್ಲಿ ತೊಂದರೆ ಉಂಟಾಗಲಿದೆ. ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಧನುಸು ರಾಶಿ, ಪರಸ್ತ್ರೀಯರ ಸಹವಾಸದಿಂದ ತೊಂದರೆಗೆ ಈಡಾಗಲಿದ್ದೀರಿ. ಅಪವಾದಗಳು ಕೇಳಿಬರಲಿದೆ. ಚಂಚಲ ಮನಸ್ಸು ಉಂಟಾಗಲಿದೆ ಹಾಗೂ ಧನ ನಷ್ಟ ಉಂಟಾಗತಕ್ಕಂಥ ದಿನ. ಆಕಸ್ಮಿಕ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ದಿನ. ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಧನುಸು ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕಪ್ಪು ಬಣ್ಣ. ಇನ್ನು ಧನುಸು ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಧನುಸು ರಾಶಿಯವರ ಒಂದು ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮಕರ ರಾಶಿ, ಆಲಸ್ಯ ಉಂಟಾಗತಕ್ಕಂಥ ದಿನ. ಮನಸ್ಸಿನಲ್ಲಿ ಒಂದು ಚಂಚಲ ಉಂಟಾಗುವಂಥ ದಿನ. ಕಾರ್ಯ ವಿಕಲ್ಪವಾಗಲಿದೆ. ದ್ವೇಷಗಳು ಮೂಡಲಿದೆ. ವಿರೋಧಿಗಳಿಂದ ನಿಮಗೆ ತೊಂದರೆ ಉಂಟಾಗತಕ್ಕಂಥ ದಿನ. ಗುಪ್ತಾಂಗದ ರೋಗಗಳು ಕಾಡಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳು ಪರಿಹಾರವಾಗಿ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಮುಖ್ಯವಾಗಿ ನೀವು ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ಕುಂಭರಾಶಿ, ಕುಟುಂಬ ಸೌಖ್ಯ ಉಂಟಾಗತಕ್ಕಂಥ ದಿನ. ಶೀತ ಸಂಬಂಧ ರೋಗಗಳು ಕಾಡಲಿದೆ. ಅಲೆದಾಟ ಮಾಡುವಂಥ ಒಂದು ದಿನವಾಗಿರಲಿದೆ. ಸುಖ ಭೋಜನ ಮಾಡುವಂಥ ಒಂದು ಯೋಗ ಕೂಡಿ ಬರಲಿದೆ. ಯಾರನ್ನು ಹೆಚ್ಚಾಗಿ ನಂಬದೇ ಇರುವುದು ಉತ್ತಮ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಕುಂಭರಾಶಿಯವರ ಈ ದಿನದ ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಕುಂಭರಾಶಿಯವರ
ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳೆಲ್ಲ ಪರಿಹಾರವಾಗಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ಶ್ರೀಕೃಷ್ಣನ ಆರಾಧನೆ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಕೊನೆಯದಾಗಿ ಮೀನರಾಶಿ. ಈ ದಿನ ನೀವು ನಾನಾ ರೀತಿಯ ಚಿಂತೆಗೆ ಒಳಗಾಗಲಿದ್ದೀರಿ, ಋಣ ಬಾಧೆಗೆ ಒಳಗಾಗಲಿದ್ದೀರಿ, ಸ್ಥಳ ಬದಲಾವಣೆ ಮಾಡುವಂಥ ಒಂದು ಸ್ಥಿತಿ ಬರಲಿದೆ. ಅಲಂಕಾರಿಕ ವಸ್ತುಗಳಿಗೆ ಹೆಚ್ಚಿನ ಹಣವನ್ನು ವ್ಯಯ ಮಾಡುವಂಥ ದಿನ. ಪ್ರಿಯ ಜನರ ಭೇಟಿ ಮಾಡಲಿದ್ದೀರಿ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಮೀನರಾಶಿಯವರು ಶಿವದೇವರ ಆರಾಧನೆ ರುದ್ರಾಭಿಷೇಕವನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.